श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದ 122ನೇ ಶ್ಲೋಕ. ಅವಿರುದ್ಧಂ ಸಮಾಧೇಸ್ತು ದರ್ಶನೋಕ್ತಂ ಚ ಗೃಹ್ಯತೆ ಆದ್ಯಂತಯೋರ್ ವಿರುದ್ಧಂ ಯದ್ ದರ್ಶನಂ ತದುದಾಕೃತಂ. ಹಾಗೆ ಅಂದ್ರೆ 3 ಭಾಷೆಯಲ್ಲಿ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದದ್ದು. ಸಮಾಧಿ ಭಾಷಾ, ಗುಹ್ಯ ಭಾಷಾ, ದರ್ಶನ ಭಾಷಾ ಹಾಗೆಂತ. ದರ್ಶನ ಭಾಷಾ ಹಾಗೆಂದ್ರೆ ಏನು? ಹಾಗೆಂದ್ರೆ ಆದಿ ಹಂತಗಳಲ್ಲಿ ವಿರುದ್ಧವಾಗಿರತಕ್ಕದ್ದು ಹಾಗೆಂತ. ಆರಂಭದಲ್ಲಿ ಶಿವನನ್ನ ಸ್ತೋತ್ರ ಮಾಡಿ ಶಿವ ಸರ್ವೋತ್ತಮ ಅಂತ ಹೇಳೋದು, ಅಂತ್ಯದಲ್ಲಿ ನಾರಾಯಣನ ಸ್ತೋತ್ರ ಮಾಡಿ ನಾರಾಯಣ ಸರ್ವೋತ್ತಮ ಅಂತ ಹೇಳೋದು. ನೋಡಿ, ಈಗ ಜಡ್ಜ್ಮೆಂಟೇ ಬರಕ್ಕಾಗೋದಿಲ್ಲ, ಕನ್ಕ್ಲೂಷನ್ ಬರಕ್ಕಾಗಲ್ಲ, ಯಾರು ಶಿವನೋ ನಾರಾಯಣನೋ ಹಾಗೆಂತ. ಅಂತ ಭಾಷೆಯಲ್ಲಿ ಇರೋದನ್ನ ದರ್ಶನ ಭಾಷೆ ಅಂದ್ರೆ ಏನರ್ಥ? ಬೇರೆಯವರ ದರ್ಶನಗಳು ಈ ರೀತಿಯಾಗಿ ಇರುತ್ತದೆ, ಬೇರೆಯವರ ಮತಗಳು ಅಭಿಪ್ರಾಯಗಳು ಈ ರೀತಿಯಾಗಿ ಇರುತ್ತದೆ ಅಂತ ಅದನ್ನ ತೋರಿಸುವುದಕ್ಕಾಗಿ ಜ್ಞಾನಿಗಳು ದರ್ಶನ ಭಾಷೆಯನ್ನ ಬಳಸ್ತಾರೆ ಹಾಗಂತ ಅರ್ಥ. ಅದರಿಂದ ಅಲ್ಲೂ ಕೂಡ ಯಾವುದು ವಿಷ್ಣು ಸರ್ವೋತ್ತಮಕ್ಕೆ ವಿರುದ್ಧವಾಗಿ ಇಲ್ಲ ಅಂಥವುಗಳನ್ನ ನಾವು ಗ್ರಹಣೆ ಮಾಡಬಹುದು. ಅದು ದರ್ಶನ ಭಾಷೆಯಲ್ಲಿ ಹೇಳಿದ್ರೂ ಕೂಡ ದರ್ಶನ ಭಾಷೆಯಲ್ಲಿ ಹೇಳಿದ್ದು ಪೂರ್ತಿ ತ್ಯಾಜ್ಯ ಅಂತ ಅರ್ಥ ಅಲ್ಲ. ಎಲ್ಲಿ ವಿರುದ್ಧ ಇಲ್ಲದೆ, ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರುದ್ಧ ಇಲ್ಲದೆ ಯಾವ ವಾಕ್ಯಗಳು ಇದೆಯೋ ಅವುಗಳು ಸ್ವೀಕಾರಾರ್ಹ ಅಂತ ಅರ್ಥ. ದರ್ಶನಾಂತರ ಸಿದ್ಧಂ ಚ ಗುಹ್ಯ ಭಾಷಾನ್ಯಥಾ ಭವೇತ್ ತಸ್ಮಾತ್ ವಿಷ್ಣೋರ್ಹಿ ಮಹಿಮಾ ಭಾರತೋಕ್ತ ಯಥಾರ್ಥತಃ. ಗುಹ್ಯ ಭಾಷಾ ಅಂದ್ರೆ ಮೇಲ್ನೋಟಕ್ಕೆ ತೋರುವ ಅರ್ಥಕ್ಕೆ ಅರ್ಥವನ್ನ ಬಿಟ್ಟು ಬೇರೆ ರೀತಿಯಾಗಿ ಏನ್ ಅರ್ಥ ಮಾಡ್ತೀವಿ ಅದನ್ನ ಗುಹ್ಯ ಭಾಷಾ ಅಂತ ಕರೆಯೋದು. ಹೇಳಿದೀವಿ ನೋಡಿ, ಎಂಜಲು ಪವಿತ್ರ ಹಾಗೆಂದ್ರೆ ಆಕಳಿನ ಹಾಲು ಆ ಕೆಚ್ಚಲಲ್ಲಿ ಕರು ಬಾಯಿ ಹಾಕಬೇಕು, ಕರು ಬಾಯಿ ಹಾಕಿ ಅದು ಕುಡಿದು ಉಳಿದ ಹಾಲು ಪವಿತ್ರ ಅಂತ ಅದರ ಅರ್ಥ ಅಂತ. ಅದರಿಂದ ಈ ರೀತಿಯಾಗಿ 3 ಭಾಷೆಯಲ್ಲಿ ಇದೆ ಮಹಾಭಾರತ ಆಗಲಿ ಪುರಾಣಗಳಾಗಲಿ. ಅದರಿಂದ ಯಾರಿಗೆ ಭಾಷಾತ್ರಯ ಜ್ಞಾನ ಇರೋದಿಲ್ಲ ಅವರಿಗೆ ಮಹಾಭಾರತ ಪುರಾಣಗಳ ನಿಜವಾದ ಅಭಿಪ್ರಾಯ ಅರ್ಥ ಆಗೋದಿಲ್ಲ ಅಂತ ಅರ್ಥ. ತಸ್ಮಾತ್ ವಿಷ್ಣೋರ್ಹಿ ಮಹಿಮಾ ಭಾರತೋಕ್ತ ಯಥಾರ್ಥತಃ. ಅದರಿಂದ ಮಹಾಭಾರತದಲ್ಲಿ ಯಾರ ಮಹಿಮೆ ಹೇಳಿದ್ದಾರೆ ಹಾಗೆಂದ್ರೆ ವಿಷ್ಣುವಿನ ಮಹಿಮೆಯಲ್ಲೇ ಸಂಪೂರ್ಣವಾಗಿ ಹೇಳಿದ್ದಾರೆ ಅಂತ ಅರ್ಥ. ತಸ್ಯಾಂಗಂ ಪ್ರಾದುರ್ಭಾವತ್ರಯಾನ್ವಿತಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ಈ ರೀತಿಯಾಗಿ ವಿಷ್ಣು ಸರ್ವೋತ್ತಮ ಅಂತ ಹೇಳಿ ಆ ಪರಮಾತ್ಮ ನಾನಾ ಅವತಾರಗಳನ್ನು ತಾಳ್ತಾನೆ. ಕೆಲವು ಅವತಾರಗಳು ಜ್ಞಾನ ಕಾರ್ಯಕ್ಕಾಗಿ ಇರುತ್ತದೆ, ಕೆಲವು ಅವತಾರಗಳು ಬಲ ಕಾರ್ಯಕ್ಕಾಗಿ ಇರುತ್ತದೆ. ಈ ರೀತಿಯಾಗಿ ಪರಮಾತ್ಮನ ಮನಸ್ಸನ್ನ ಅಭಿಪ್ರಾಯವನ್ನ ಅವತಾರವನ್ನ ಅರಿತವರಾದ ವಾಯುದೇವರು, ಅವರು ಮೂಲ ರೂಪ, ವಾಯುದೇವರದೇ ಮೂಲ ರೂಪ, ಅವರದ್ದು ಅವತಾರ ರೂಪ ಹನುಮಂತನಾಗಿ ರಾಮದೇವರ ಸೇವೆಯನ್ನ, ಭೀಮಸೇನನಾಗಿ ಕೃಷ್ಣದೇವರ ಸೇವೆಯನ್ನ, ಪೂರ್ಣಪ್ರಜ್ಞರಾಗಿ ಶ್ರೀಮನ್ ಮಧ್ವಾಚಾರ್ಯರನ್ನು, ವೇದವ್ಯಾಸರ ಸೇವೆಯನ್ನು ಭಗವತ್ ಕಾರ್ಯ ಸಾಧಕ, ಭಗವಂತನ ಕಾರ್ಯವನ್ನ ಸಾಧನೆ ಮಾಡ್ತಾರೆ ಅಂತ ಅರ್ಥ. ತ್ರೇತಾದ್ಯೇಷು ಯುಗೇಶ್ವೇಶಃ ಸಂಭೂತಃ ಕೇಶವಾಜ್ಞೆಯ ಏಕೈಕ ಶಸ್ತ್ರಿಷು ಪೃಥಕ್ ದ್ವಿತೀಯಾಂಗಂ ಸರಸ್ವತಿ. ತ್ರೇತಾಯುಗದಲ್ಲಿ ಹನುಮಂತ, ದ್ವಾಪರದಲ್ಲಿ ಭೀಮ, ಕಲಿಯುಗದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಅವತಾರ ಮಾಡಿ ಪರಮಾತ್ಮನ ಆಜ್ಞೆಯಂತೆ ಅವರ ಅವತಾರ, ಕರ್ಮದಿಂದ ಅಲ್ಲ ಅಂತ ತಿಳ್ಕೋಬೇಕು, ಮಾಡಿ ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಏಕೈಕಸ್ಮಿನ್ ಯುಗೆ ಪೃಥಕ್ ವಿಭಾಗೇನ. ಒಂದೊಂದು ಯುಗದಲ್ಲಿ ಬಂದ್ರು, ಒಟ್ಟಿಗೆ ಬಂದ್ರು ಅಂತ ತಿಳಿಬಾರ್ದು. ಒಂದು ಯುಗದಲ್ಲಿ ಬಂದು ಪರಮಾತ್ಮನ ಆಜ್ಞೆಯಂತೆ ಬಂದು ಪರಮಾತ್ಮನ ಸೇವೆಯನ್ನು ಮಾಡಿದರು. ದ್ವಿತೀಯಾಂಗಂ ಸರಸ್ವತಿ, ವಾಯುದೇವರ ನಂತರ ಪರಮಾತ್ಮನ
ಸೇವೆಯಲ್ಲಿ ಅಗ್ರಗಣ್ಯರಾದವರು ಯಾರು ಹಾಗೆ ಅಂದ್ರೆ ಸರಸ್ವತಿ ದೇವಿ ಅಂತ ಹೇಳ್ತಾರೆ. ಸರಸ್ವತಿ ದೇವಿ ಅಂದ್ರೆ ಅದೇ ಭಾರತೀ ದೇವಿ ಅಂತ ಅರ್ಥ. ಸರಸ್ವತಿ ದ್ವಿತೀಯಾಂಗಂ ಪ್ರಕೀರ್ತಿತ ಶಂ ರೂಪೇತು ರತಿರ್ವಾಯೌ ಶ್ರೀರಿತ್ಯೇವ ಚ ಕೀರ್ತ್ಯತೆ ಸೈವ ಚ ದ್ರೌಪದಿ ನಾಮ ಕಾಳಿ ಚಂದ್ರೇತಿ ಚೋಚ್ಯತೆ. ಭಾರತದಲ್ಲಿ ವದರಾಜ ಸ್ವಾಮಿಗಳು ಬರೀತಾರೆ, ಭಾರತೆ ಕ್ವಚಿತ್ ಕ್ವಚಿತ್ ದ್ರೌಪದಿ ಶ್ರೀರಿತ್ಯುಚ್ಯತೆ ತಸ್ಯ ಅರ್ಥಮಾಹ. ಮಹಾಭಾರತದಲ್ಲಿ ಅನೇಕ ಕಡೆ ದ್ರೌಪದಿ ಅಂತ ಹೆಸರು ಹೇಳೋದಿಲ್ಲ, ಶ್ರೀ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಅಂದ್ರೆ ಅದು ಲಕ್ಷ್ಮೀ ದೇವಿಯ ಹೆಸರಲ್ಲವಾ, ಅದು ಭಾರತೀ ದೇವಿಗೆ ಅಥವಾ ದ್ರೌಪದಿ ದೇವಿಗೆ ಹೆಂಗ್ ಕೂಡುತ್ತದೆ? ಹಾಗೆಂದ್ರೆ ಆ ಶ್ರೀ ರೂಪದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಶಂ ರೂಪೇತು ರಥೇರ್ ವಾಯೌ ಹಾಗೆ. ಶಕಾರ ಶ ಅಂದ್ರೆ ಸುಖ ಅಂತ ಅರ್ಥ. ಶಂ ಅಂದ್ರೆ ಸುಖರೂಪಿಯಾದ ವಾಯುದೇವರು ಅಂತ ಅರ್ಥ. ಸುಖವುಳ್ಳವರು, ನಿತ್ಯ ಸುಖ, ಪರಮಾತ್ಮನ ಸೇವೆಯನ್ನು ಮಾಡ್ತಾ ಸುಖವಾಗಿ ಇರತಕ್ಕವರು. ಶಂ ಅಂದ್ರೆ ನೋಡಿ ಅಲ್ಲಿ ಶ್ರೀನಲ್ಲಿ ಶು ಪ್ಲಸ್ ರೀ ಅಂತ ಇದೆ. ರೇಫೇನ ಚ ತಸ್ಮಿನ್ ರಮತೆ ಇತ್ಯರ್ಥೆ ಸಿದ್ಧೆ. ಅಲ್ಲಿ ರೇಫ ಇದೆ, ಶು ಪ್ಲಸ್ ರೀ ಎರಡು ಸೇರಿ ತಾನೆ ಶ್ರೀ ಅಂತ ಆದದ್ದು. ಶು ಅಂದ್ರೆ ಸುಖರೂಪಿಯಾದ ವಾಯುದೇವರು, ಅವರಲ್ಲಿ ರೇಫದ ಅರ್ಥ ಏನು? ರಮತೆ ಅಂದ್ರೆ ವಾಯುದೇವರಲ್ಲಿ ಭಕ್ತಿ ಉಳ್ಳವರಾಗಿ ಇರುವವರು ಅಂತ ಅರ್ಥ. ಅದರಿಂದ ದ್ರೌಪದಿ ದೇವಿಗೆ ಶ್ರೀ ಅಂತ ಅರ್ಥ. ಸ್ತ್ರೀಲಿಂಗ ರೂಪ ಅದು, ಅದರಿಂದ ಞಿ ಪ್ರತ್ಯಯ ಸೇರಿ ಶ್ರೀ ಅಂತ ಆಯ್ತು. ನದಿ ಸಂಜ್ಞಾ ಞೀಪೀಚ ಕೃತೆ, ನದಿ ಅಂತ ಹೇಗೆ ರೂಪ ಮಾಡ್ತೀವಲ್ಲ ಅದೇ ತರಂತ ವ್ಯಾಕರಣ ವಿಶೇಷವನ್ನ ಗುರುಗಳು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀ ರೀತಿ ಶಬ್ದ ನಿರ್ಣಯ ಶಬ್ದ ನಿಷ್ಪತ್ತಿ ಭವತಿ ಹಾಗೆ. ಸೈಬಚ ದ್ರೌಪದಿ ನಾಮ, ಆ ದ್ರೌಪದಿ ದೇವಿ ಅವರೇ ಕಾಳಿ ಚಂದ್ರ ಹಾಗೆ ಎಂಬ ಒಂದು ಅವತಾರದಲ್ಲಿ ಅವರಿಗೂ ಕೂಡ ಈಗ ಹೇಗೆ ವಾಯುದೇವರಿಗೆ ಹನುಮ ಭೀಮ ಮಧ್ವಾಂತ ರೂಪ ಇದೆಯೋ ಅದೇ ತರ ಭಾರತೀ ದೇವಿಗೂ ಕೂಡ ದ್ರೌಪದಿ ಕಾಳಿ ಚಂದ್ರ ಹಾಗೆ ಅಂತೆಲ್ಲ ರೂಪ ಇದೆ ಅಂತ ಅರ್ಥ. ಅವ್ರನ್ನ ಶ್ರೀ ಅಂತಲೂ ಕೂಡ ಮಹಾಭಾರತದಲ್ಲಿ ಕರೆದಿದ್ದಾರೆ, ಅದರಿಂದ ವಿರೋಧ ಇಲ್ಲ ಅಂತ ಅವರು. ತೃತೀಯಾಂಗಂ ಹರೇ ಶೇಷಃ ಪ್ರಾದುರ್ಭಾವ ಸಮನ್ವಿತಃ ಪ್ರಾದುರ್ಭಾವ ನರಶ್ಚೈವ ಲಕ್ಷ್ಮಣೋ ಬಲ ಏವ ಚ. ಇನ್ನು ಮೂರನೇ ಪಾರ್ಟ್, ಮೂರನೇ ಅಂಗ ಯಾರು ಪರಮಾತ್ಮನ ಸೇವೆಯಲ್ಲಿ ತೃತೀಯ ಅಂಗದವರು ಯಾರು ಹಾಗೆ ಅಂದ್ರೆ ಅದು ಶೇಷದೇವರು ಅಂತ ಹೇಳ್ತಾರೆ. ತೃತೀಯ ಸಾಧನತ್ವೇನ ಶೇಷಮಾಹ ತೃತೀಯ ಅಂಗಮಿತಿ. ಶೇಷಸ್ಯ ಪ್ರಾದುರ್ಭಾವ, ಶೇಷದೇವರ ಪ್ರಾದುರ್ಭಾವ, ಅವರ ಅವತಾರಗಳು ಯಾವುದು ಹಾಗೆ ಅಂದ್ರೆ ತಥಾಚ ಪೂರ್ವದೇವ ಮೂಲರೂಪವದ ಅವತಾರ ರೂಪಾಣಾಮಪಿ ತೃತೀಯಾಂಗತ್ವಂ ಅಸ್ತಿ. ಮೂಲ ರೂಪದಂತೆ ಅವತಾರ ರೂಪದಲ್ಲೂ ಕೂಡ ಅವ್ರದ್ದು ಮೂರನೇ ಸ್ಥಾನ ಪರಮಾತ್ಮನ ಸೇವೆಯಲ್ಲಿ ಇದೆ ಅಂತ ಹೇಳ್ತಾರೆ. ಅದು ಯಾವುದು ಹಾಗೆ ಅಂದ್ರೆ ಪ್ರಾದುರ್ಭಾವ ನರಶ್ಚೈವ ಲಕ್ಷ್ಮಣೋ ಬಲ ಏವಚ. ಮೂರು ರೂಪಗಳನ್ನು ಹೇಳ್ತಾರೆ. ನರನಾರಾಯಣ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ನರ ಅಂತ ಇದೆ ನೋಡಿ, ಅದು ಶೇಷದೇವರ ಅವತಾರ, ಬದರಿಯಲ್ಲಿ ತಪಸ್ ಮಾಡ್ತಾರೆ ಅಂತ. ಎರಡನೆಯದು ಲಕ್ಷ್ಮಣ, ರಾಮಾವತಾರದಲ್ಲಿ ಅವರೇ ಲಕ್ಷ್ಮಣ ಅಂತ ಹೆಸರು. ಕೃಷ್ಣಾವತಾರದಲ್ಲಿ ಬಲ ಅಂದ್ರೆ ಬಲರಾಮ ಅಂತ ಅರ್ಥ. ಈ ರೀತಿಯಾಗಿ ಮೂರು ಅವತಾರದಲ್ಲೂ ಕೂಡ ಪರಮಾತ್ಮನ ಸೇವೆಯನ್ನ ಮಾಡಿದ್ದಾರೆ ಅಂತ ಅರ್ಥ. ಅದು ತೃತೀಯ ಸ್ಥಾನ ಅವರಿಗೆ. ಇನ್ನು ರುದ್ರಾತ್ಮಕತ್ವ ಶೇಷಸ್ಯ ಶುಕೋ ದ್ರೌಣಿಶ್ಚ ತತ್ತನು ಇಂದ್ರೋ ನರಾಂಶ ಸಂಪತ್ಯ ಪಾರ್ಥೋಪೀಷತ್ತದಾತ್ಮಕಃ. ನ ಕೇವಲಂ ಏತತ್ ಅವತಾರತ್ರಯೇನ ಕಿಂತು ಕಯಾಚಿತ್ ವಿವಕ್ಷಯ ಅವತಾರೇನಾಪಿ ತೃತೀಯಾಂಗತ್ವಂ ಶೇಷಸ್ಯ ಇತ್ಯಾಹ. ಈ ರುದ್ರರೇ ಅವರು ಮುಂದೆ ಶೇಷ ಪದವಿಗೆ ಬರ್ತಾರೆ. ರುದ್ರಸ್ಯ ಸತಃ ಉತ್ತರಕಲ್ಪೆ ಶೇಷತ್ವಾತ್. ಹೇಗೆ ವಾಯುದೇವರು ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೋ ಭಾವಿ ಬ್ರಹ್ಮರು ಅಂತ, ಅದೇ ತರ ರುದ್ರದೇವರು ಮುಂದೆ ಶೇಷ ಪದವಿಗೆ ಬರ್ತಾರೆ, ಭಾವಿ ಶೇಷರು ಅಂತ ಅವ್ರಿಗೆ ಒಂದು ಹೆಸರಿದೆ.
ಅದರಿಂದ ಈಗ ಯಾರು ಶೇಷ ಪದವಿಯಲ್ಲಿ ಇದ್ದಾರೆ ಅವರೇ ಹಿಂದೆ ರುದ್ರರಾಗಿದ್ರು, ಅಥವಾ ಈಗ ಯಾರು ರುದ್ರ ಪದವಿಯಲ್ಲಿ ಇದ್ದಾರೆ ಅವರೇ ಮುಂದೆ ಶೇಷ ಪದವಿಗೆ ಬರ್ತಾರೆ, ಹಾಗೆ ಅಂತ. ಅದರಿಂದ ರುದ್ರದೇವರ ಅವತಾರ ಅಂತ ಪ್ರಸಿದ್ಧರಾದವರು ಶುಕಾಚಾರ್ಯರು. ಭಾಗವತವನ್ನ ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಿದರ ಶುಕಾಚಾರ್ಯರು ಮತ್ತು ಮಹಾಭಾರತದಲ್ಲಿ ಬರತಕ್ಕ ಅಶ್ವತ್ಥಾಮರು ಅವರೆಲ್ಲರೂ ಕೂಡ ಶೇಷಾವತಾರ ಅಂತ ತೃತೀಯ ಅಂಗದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಹಾಗೆ ಯಾಕೆ? ರುದ್ರದೇವರೇ ಮುಂದೆ ಶೇಷ ಪದವಿಗೆ ಬರೋದ್ರಿಂದ ಶೇಷದೇವರ ಸ್ಥಾನ ತೃತೀಯ ಸ್ಥಾನ, ಆದ್ದರಿಂದ ಪರಮಾತ್ಮನ ಸೇವೆಯಲ್ಲಿ ತೃತೀಯ ಸ್ಥಾನ, ಹಾಗೆ ಅಂತ. ಅದರಿಂದ ಸೆಪರೇಟ್ ಆಗಿ ರುದ್ರದೇವರನ್ನ ಹೇಳಿಲ್ಲ, ಹಾಗೆ. ಇನ್ನು ಕ್ವಚಿತ್ ಅರ್ಜುನಸ್ಯಾಪಿ ತೃತೀಯ ಅಂಗತ್ವ ಉಕ್ತಿ ಅಸ್ತಿ ಅಸ್ಯ ಅಭಿಪ್ರಾಯ. ಕೆಲವು ಕಡೆ ಅರ್ಜುನನ ಕೂಡ ತೃತೀಯ ಸ್ಥಾನ ಅಂತ ಹೇಳೋದು ಉಂಟು ಅಂತ. ಅದರ ಅಭಿಪ್ರಾಯ ಏನು ಹಾಗೆಂದ್ರೆ, ಅರ್ಜುನ ಯಾರು? ಇಂದ್ರನ ಅವತಾರ. ಇಂದ್ರಾವತಾರ ಪಾರ್ಥಃ ಅಪಿ ಈಶತ್ ತದಾತ್ಮಕಃ. ಇಂದ್ರದೇವರ ಒಂದು ಅಂಶ ಇದೆ ಅವರಲ್ಲಿ, ಶೇಷದೇವರ ಒಂದು ಅಂಶ ಇದೆ, ಆದ್ರೆ ನರಾವೇಶ ಇದೆ ಅಂತ ಹೇಳ್ತಾರೆ. ನರಾವೇಶ ಇರುವುದರಿಂದ ಅವರು ಕೂಡ, ಅಂದರೆ ಅರ್ಜುನನು ಕೂಡ ಕೆಲವೊಮ್ಮೆ ತೃತೀಯ ಸ್ಥಾನದಲ್ಲಿ ಹೇಳೋದು ಉಂಟು ಅಂತ ಗೊತ್ತು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.